ಪೂಜಾ ವರ್ಷ ಇಬ್ಬರನ್ನ ತಮ್ಮ ಜೊತೆಗೆ ಹೊರಗೆ ಕರೆದುಕೊಂಡು ನಡೆದಾಗ ಅಲ್ಲಿ ಪೂರ್ಣಿಗೆ ಹಾಲು ಕಾಯಿಸಿ ಕೊಡುತ್ತಿದ್ದ ರಿಯಾ ಇವರಿಗೆ ಸಿಕ್ಕಿದ್ದಳು. ಮುದ್ದು ಹುಡುಗಿಯರನ್ನು ಮತ್ತಷ್ಟು ರೇಗಿಸುತ್ತಾ ಇದ್ದವರಿಗೆ ತಮ್ಮ ಕಳೆದು ಹೋಗಿದ್ದ ಆ ದಿನಗಳು ನೆನಪಾಗಿತ್ತು. ನೋಡ್ರೋ, ನರ್ವಸ್ ಆಗಬೇಡಿ, ಹುಷಾರಾಗಿ ಹ್ಯಾಂಡಲ್ ಮಾಡಿ ಆಯ್ತಾ? ರಿಷಿ ಹೇಳಲು, ಹೌದು, ಇವನು ಮಾಡಿದ್ದು ಹಾಗೆ ನೋಡಿ, ಅದಕ್ಕೆ ಈಗ ಟ್ವಿನ್ಸ್ ಬರ್ತಿರೋದು, ನಕ್ಕು ನುಡಿದಿದ್ದ ಕಾರ್ತಿ. ನೀನು ಯಾಕೆ ಮತ್ತೆ ಸೈಲೆಂಟ್ ಆಗಿದ್ಯಾ? ನಿನ್ನ ರಿಸಲ್ಟ್ ಬೇಗ ಬರಲಿ. ಅವನೇನು ಕಡಿಮೆ ಇಲ್ಲ, ಮತ್ತೆ ಕಾರ್ತಿಗೆ ಕೇಳಿ ಸಿಕ್ಕಿಸಿದ. ಹೇ ಕೇಳ್ರೋ, ಪ್ರಯತ್ನ ಮಾತ್ರ ನಾವು ಮಾಡಬೇಕು, ಅದಕ್ಕೆ ತಕ್ಕ ಫಲ ಸಿಗುತ್ತೆ. ಸುಮ್ಮನೆ ರಿಸಲ್ಟ್ ನೋಡೋದಕ್ಕೆ ಪ್ರಯತ್ನ ಮಾಡೋದು ತಪ್ಪು ಕಂಡ್ರೋ. ಅನುಭವ ಆಕಾಂಕ್ಷೆಗಳಿಗೂ ಒಮ್ಮೊಮ್ಮೆ ನಮ್ಮ ಶ್ರಮ ಹಾಕಬೇಕು. ತಿಳ್ಕೊಳ್ಳಿ. ವೇದ ಮಾತು ಕೇಳಿದ್ದೆ ಎಲ್ಲ ಅವನನ್ನು ನೋಡುತ್ತಾ ತಮ್ಮೊಳಗೆ ನಗುತ್ತಾ ಕುಳಿತರು. ನಿನ್ನ ನಿರೀಕ್ಷೆ ಇರದ ಕೆಲಸಕ್ಕೆ ನೋಡು 3 ಮುತ್ತುಗಳು ಸಿಕ್ಕಿದ್ದು ನುಡಿದ ಸಂಜು ಮಾತಿಗೆ ಎಲ್ಲರೂ ನಕ್ಕಿದ್ದರು. ಹೌದು, ಮತ್ತೆ ನಿರೀಕ್ಷೆ ಇಲ್ಲದ ಕೆಲಸವೇ ಹೆಚ್ಚು ತೃಪ್ತಿ ನೀಡೋದು. ಕಣ್ಣು ಹೊಡೆದು ನಗುತ್ತಾ ನುಡಿದು ವೇದ ಅಲ್ಲಿ ನಿಲ್ಲದೆ ಒಳಗೆ ಹೋಗಿದ್ದ. ತಿಳ್ಕೊಳ್ಳೋ, ಧೈರ್ಯದಿಂದ ಹೊಸ ಜೀವನ ಪ್ರಾರಂಭ ಮಾಡಿ, ಒಳ್ಳೆಯದಾಗ್ಲಿ ಅನ್ನುತ್ತಾ ರೇಗಿಸುತ್ತಾ ಕುಳಿತವರು ಒಬ್ಬೊಬ್ಬರೇ ಜಾಗ ಖಾಲಿ ಮಾಡಿದ್ದರು. ಶೃಂಗಾರ ಮಾಡಿದ ಕೋಣೆಯಲ್ಲಿ ಹೊಸ ಜೋಡಿಗಳು ಇದ್ದರೆ ಹೆಂಡತಿ ಜೊತೆ ರೂಮ್ ಸೇರಿದ ಶ್ರವಣ್, ಸಂಜು, ಕಾರ್ತಿ ಇಬ್ಬರು ಆಗಲೇ ನಾಪತ್ತೆ. ರಕ್ಷಿತ್ ಫೋನ್ ಹಿಡಿದು ರೂಮ್ ಕಡೆಗೆ ಹೋದರೂ ಅತ್ತೆ ಜೊತೆ ಮಾತಿಗೆ ಕುಳಿತಿದ್ದ ಬಿಂದು ಅಲ್ಲಿಂದ ಕದಲಲಿಲ್ಲ. ರಿಷಿ ಹೆಂಡತಿ ಕಾಲಿಗೆ ಮಸಾಜ್ ಮಾಡುತ್ತಾ ಕುಳಿತಿದ್ದರೆ ಬೇರೆ ಮಿಕ್ಕವರು ಯಾರೆಲ್ಲ ಅವನ ಹೆಂಡತಿಯು ಕಾಣಿಸುತ್ತಿಲ್ಲ. ಮನೆಯೆಲ್ಲ ಒಂದು ರೌಂಡ್ ಸುತ್ತಿ ಬಂದ ವೇದ ಅಲ್ಲಿಗೆ ತಡೆಯದೆ ಅತ್ತಿಗೆ ಖುಷಿಯಲ್ಲಿ ಕಾಣಿಸ್ತಿಲ್ಲ ನೋಡಿದ್ರ ಅಂದಾಗ ನಕ್ಕ ಬಿಂದು. ಅವಳು ಇವತ್ತು ಅವರ ಅಪ್ಪ ಅಮ್ಮನ ಜೊತೆ ಮಲ್ಕೊಳ್ತೀನಿ ಅಂತ ಹೋಗಿದ್ಲು ವೇದ ಅಂದಳು ತಮಾಷೆಯಾಗಿ. ಅಲ್ಲ, ಮಲ್ಕೊಳ್ಳಿ, ಕಾಣಿಸ್ಲಿಲ್ಲ ಅಂತ ಕೇಳಿದೆ ಅಷ್ಟೇ ಅಂದು ತನ್ನ ಅತ್ತೆ ಮಾವಂದಿರು ಉಳಿದಿದ್ದ ಕೋಣೆಯ ಬಾಗಿಲು ತಟ್ಟಿ ಇಣುಕಿ ನೋಡಿದ. ಅಲ್ಲಿ ಅಮ್ಮನ ಮಡಿಲಿನಲ್ಲಿ ಮಲಗಿ ಮಾತನಾಡುತ್ತಿದ್ದಳು ಖುಷಿ. ಅವನೇನೋ ನಿರೀಕ್ಷೆ ಹೊತ್ತು ಕಾಯುತ್ತಿದ್ದರೆ ಇವಳು ಇಲ್ಲಿ. ನೋಡಿದ ವೇದ ಏನು ಹೇಳುವ ಸ್ಥಿತಿಯಲ್ಲಿ ಅಂತೂ ಇಲ್ಲ. ಬನ್ನಿ ಹಳಿಯಂದಿರೆ ಅಂದ ಮಾವನ ಧ್ವನಿಗೆ ಒಳಗೆ ನಡೆದವ ಹಾಸಿಗೆಯಲ್ಲಿ ಕುಳಿತಿದ್ದ. ಅವರಿಗೆ ಮಲಗೋಕೆ ಬಿಡದೆ ಇನ್ನು ಮಾತಾಡ್ತಿದ್ಯಾ, ಸುಸ್ತಾಗಿಲ್ವಾ, ಬಂದು ಮಲ್ಕೊಳ್ಳೋದು ತಾನೆ, ಪುಟ್ಟದಾಗಿ ಹೆಂಡತಿಗೆ ರೇಗಿದ್ದ. ಬಾವಾ, ಅಕ್ಕ ಇಲ್ಲೇ ಮಲ್ಕೊಳ್ತಾಳೆ ಅಂದವನ ಮಾತಿಗೆ ಅವನ ಮುಖ ಚಿಕ್ಕದಾಗಿದೆ. ಆದರೆ ಏನು ಹೇಳುವಂತಿಲ್ಲ. ಹೌದಾ, ಸರಿ, ಮತ್ತೆ ಮಕ್ಕಳು ಅಂದ ಮೆಲುವಾಗಿ. ನೀವು ನೋಡ್ಕೊಳ್ಳಿ ಅನ್ನುವ ಹುಡುಗಿ ಮೇಲೆ ಮುನಿಸು ಹೇರಿದೆ. ಅವಳನ್ನು ಒಮ್ಮೆ ದಿಟ್ಟಿಸಿ ನೋಡಿ. ಮಾವ, ಅತ್ತೆ ನೀವು ಮಲ್ಕೊಳ್ಳಿ, ನಾನು ಹೊರಡ್ತೀನಿ ಅಂದ ಮೇಲೆ ಖುಷು ನಾಳೆ ಇಲ್ಲೇ ಇದ್ದು ಹೋಗೋದಲ್ವಾ, ಆಗ ಮಾತಾಡುವಂತೆ. ಮಕ್ಕಳು ರಾತ್ರಿ ಎದ್ದು ಹತ್ತರೆ ಕಷ್ಟ. ಖುಷಿ, ನೀನು ಹಳೆಯಂದಿರ ಜೊತೆ ಹೋಗಮ್ಮ. ವಿದ್ಯೆ ಅವರ ಅನುಭವದ ಕಣ್ಣಿಗೆ ಅವನ ಮುಖಭಾವ ಅರ್ಥವಾಗಿತ್ತು. ತಾಯಿ ಹೇಳಿದ ಮಾತಿಗೆ ತಲೆ ಆಡಿಸಿದ ಹುಡುಗಿ ಅರೆ ಮನಸ್ಸಲ್ಲೇ ಅಲ್ಲಿಂದ ಎದ್ದು ನಡೆದಿದ್ದು. ಮನಸ್ಸಲ್ಲೇ ಥ್ಯಾಂಕ್ಸ್ ಅತ್ತೆ ಅಂದ ವೇದ ಅವರಿಗೆ ಗುಡ್ ನೈಟ್ ಹೇಳಿ ಅಲ್ಲಿಂದ ನಡೆದಿದ್ದ. ಅಲ್ಲ, ತವರಿನವರು ಇದ್ದರೆ ನನ್ನ ನೆನಪು ಆಗಲ್ವ ನಿಂಗೆ? ಇನ್ನು ಮೆಟ್ಟಿಲು ಹತ್ತಿಲ್ಲ, ರೂಮ್ ಸೇರಿಲ್ಲ, ಕೇಳಿಯೇ ಬಿಟ್ಟ ವೇದ. ನೀವು ಯಾವಾಗಲೂ ಜೊತೆಗೆ ಇರ್ತೀರಾ, ಅಪರೂಪಕ್ಕೆ ಸಿಕ್ಕವರ ಜೊತೆ ಇರೋದಕ್ಕೂ ಬಿಡಲ್ಲ, ಅಲ್ಲಿಗೂ ಹುಡುಕಿ ಬರ್ತೀರಾ. ಅವಳು ಮೂತಿ ಹುಬ್ಬಿಸಿ ರೇಗಿದಾಗ ಕೋಪಗೊಂಡ ವೇದ. ದಿನ ಜೊತೆಗೆ ಇದ್ರೂ ಒಂದು ದಿನಕ್ಕೂ ಬಿಟ್ಟಿರೋಕೆ ಆಗಲ್ಲ, ಅದಕ್ಕೆ ಹುಡುಕಿ ಬಂದಿದ್ದು. ಅಟ್ಲೀಸ್ಟ್ ಹೋಗುವಾಗ ಹೇಳಬೇಕು ತಾನೆ, ಇಡೀ ಮನೆ ಸುತ್ತಿ ಬಂದೆ ನೋಡು, ನನ್ನದೇ ತಪ್ಪು ಅಲ್ವಾ, ಹೋಗು ಅಲ್ಲಿಯೇ ಮಲ್ಕೋ ಅಂದವನ ಧ್ವನಿಯಲ್ಲಿ ಬೇಸರ ಎದ್ದು ಕಾಣಿಸಿದೆ. ಇಲ್ಲಿ ನಿಂತು ಏನು ಮಾತಾಡ್ತಿದ್ದೀರಾ? ಗಂಡ ಹೆಂಡತಿ ರಾಶಿ ಕೇಳುತ್ತಾ ಬಂದಾಗ ಅಕ್ಕ ಊಟ ಯಾಕೋ ಅಡ್ಜಸ್ಟ್ ಆಗಿಲ್ಲ, ಸ್ವಲ್ಪ ಹಾಲು ಕಾಯಿಸಿ ಕೊಡೆ ಅಂದ ವೇದ. ಅಷ್ಟು ತಾನೇ ಇರೋ ಅಂದು ಅಡುಗೆ ಮನೆಗೆ ಹೋದವಳ ಹಿಂಬಾಲಿಸಿದ ವೇದ. ನೀನು ಹೋಗಮ್ಮ, ಆರಾಮಾಗಿ ಮಲ್ಕೋ, ಮಕ್ಕಳನ್ನು ನೋಡಿಕೊಳ್ತೀನಿ ಅಂದಾಗ ಪೆಚ್ಚಾದಳು ಖುಷಿ. ಒಂದು ಮಾತು ಹೇಳದೆ ಅಪ್ಪ ಅಮ್ಮ ಜೊತೆ ಮಾತಿಗೆ ಕುಳಿತವಳು ಆ ಕ್ಷಣ ಗಂಡ ಮಕ್ಕಳನ್ನು ಮರೆತಿದ್ದಳು. ಎಷ್ಟು ಗಾಬರಿ ಆಗಿದ್ದರು. ತನ್ನ ನಡೆಗೆ ತಾನೇ ಶಪಿಸಿಕೊಂಡ ಹುಡುಗಿ ಅವನ ಬೇಸರ ಕಂಡಿದ್ದೆ ಮಂಕಾಗಿ ಬಿಟ್ಟಳು. ಬಾದಾಮಿ ಹಾಲು ಕಾಯಿಸಿ ತಮ್ಮನಿಗೆ ಕೊಟ್ಟ ರಾಶಿ ಅಲ್ಲಿಂದ ತನ್ನ ರೂಮ್ ಕಡೆ ನಡೆದಿದ್ದಳು. ಕೈಯಲ್ಲಿ ಲೋಟ ಹಿಡಿದು ಬಂದ ವೇದ. ಇಲ್ಲೇ ನಿಂತು ಕಾಲು ನೋವು ಮಾಡಿಕೊಳ್ಳುತ್ತೀಯ ಅಷ್ಟೆ, ಹೋಗು ಅನ್ನುತ್ತಾ ತಾನು ಮೆಟ್ಟಿಲೇರಿದ. ಅವನನ್ನು ಹಿಂಬಾಲಿಸಿದ ಹುಡುಗಿ ರೂಮ್ ಬಾಗಿಲು ಮುಚ್ಚಿದೆ ಹಿಂದಿನಿಂದ ಹಪ್ಪಿಬಿಟ್ಟಳು ಗಟ್ಟಿಯಾಗಿ. ಸಾರಿ ಅಂದಳು ಮೆದುವಾಗಿ. ಯಾಕೆ? ನಿಮಗೆ ಬೇಸರ ಮಾಡಿದ್ದಕ್ಕೆ. ಎಲ್ಲಿ ಹೋಗು, ನಿನ್ನ ಖುಷಿ ಮುಂದೆ ಈ ಬೇಸರ ಏನೂ ಅನಿಸಲ್ಲ. ಅವನ ಮುಂದೆ ಬಂದು ನಿಂತವಳು ಅವನ ಎದೆಗೆ ತಲೆ ಇಟ್ಟಳು. ಪ್ರತಿ ಸಾರಿ ನಾನು ಮಾಡೋದು ಇದೆ ಅಲ್ವಾ, ಆದರೂ ನಿಮ್ಮ ಪ್ರೀತಿ ಮತ್ತೆ ನನ್ನ ಸೋಲಿಸುತ್ತೆ. ಲವ್ ಯು ವೇದ. ಪ್ರೀತಿ ಅಂದರೆ ಹೀಗೆ ಇರಬೇಕು ಕಣಮ್ಮ. ನಮ್ಮವರಿಗೋಸ್ಕರ ನಾವು ಒಮ್ಮೊಮ್ಮೆ ಎಲ್ಲವನ್ನು ಸ್ವೀಕರಿಸಿ ನಡಿಬೇಕು.
ನನ್ನ ಮುದ್ದು ವೇದ ಇನ್ನಷ್ಟು ಬಿಗಿದಪ್ಪಿದಳು. ಅವಳನ್ನು ತೋಳಿನಲ್ಲಿ ಬಳಸಿ ನೆತ್ತಿಗೆ ತುಟಿಯೊತ್ತಿದ. ಮಕ್ಕಳು ನೋಡಿ ಆಗಲೇ ಮಲಗಿದ್ದಾರೆ ಅಂದಳು ತಲೆ ಎತ್ತಿ ಅವನನ್ನು ನೋಡುತ್ತಾ. ಅದಕ್ಕೆ ನಿನ್ನ ಹುಡುಕಿದ್ದು. ಎಲ್ಲ ಬ್ಯುಸಿ ಆಗಿದ್ದಾರೆ. ನಾವು ಸ್ವಲ್ಪ ಬ್ಯುಸಿ ಆಗೋಣ ಅಂದರೆ ನೀನು ಅಲ್ಲಿ ಹೋಗಿ ಸೇರಿಕೊಂಡಿದ್ದೆ. ನಕ್ಕ ಹುಡುಗಿ. ನಿಮ್ಮದು ಯಾವಾಗಲೂ ಇದೇ ಆಯಿತು ಹೋಗಿ ಅಂದಳು ಕೈಯಿಂದ ಹೊಡೆಯುತ್ತಾ. ಅರೆ ಅಲ್ಲಮ್ಮ, ಒಮ್ಮೊಮ್ಮೆ ಇಂಥ ಸಮಯದಲ್ಲಿ ಬೇಡ ಅಂದರೂ ಆಸೆ ಹುಟ್ಟುತ್ತೆ ಗೊತ್ತಾ. ಅತ್ತೆ ಅರ್ಥ ಮಾಡಿಕೊಂಡು ಕಳುಹಿಸಿಕೊಟ್ರು. ಆದರೆ ನೀನೇ ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ಅಂದಾಗ ಅವನು ಮುದ್ದು ಮುಖವನ್ನು ಮುತ್ತಿಟ್ಟು ಮುದ್ದಿಸಿದ ಹುಡುಗಿ ಕೊರಳಿಗೆ ಹಾರದಂತೆ ಕೈ ಹಾಕಿ ಇನ್ನಷ್ಟು ಹತ್ತಿರ ನಿಂತು, ನಿಮಗೆ ನೆನಪಿದ್ಯಾ ಈ ಟೈಮ್ನಲ್ಲಿ ಕೆಲಸ ಅಂತ ನನ್ನ ಬಿಟ್ಟು ಡ್ಯೂಟಿಗೆ ಹೋಗಿದ್ರಿ ನೀವು ಅಂದಳು. ಹೌದು, ಅದನ್ನು ಹೇಗೆ ಮರೆಯೋದು. ಮತ್ತೆ ಮರುದಿನ ಅರ್ಧಕ್ಕೆ ಬಿಟ್ಟಿದ್ದ ಕೆಲಸ ಮುಗಿಸಿದೆ ಅಲ್ವಾ ಅಂದು ಮೂಗೆಳೆದಿದ್ದ. ಅವಳ ಕೆನ್ನೆ ಅವನ ತುಂಟತನ ನೆನೆದು ಕೆಂಪಾದರೆ ಮತ್ತೆ ಮತ್ತೆ ತನ್ನವಳನ್ನು ಮೊದಲಿನಂತೆ ಮೋಹಿಸಿ ಮುದ್ದಿಸುವ ಕಲೆ ಅವನದ್ದು. ಬಂಗಾರಿ ಮುಚ್ಚಿದ ಕಣ್ಣಿನಲ್ಲಿ ಪಿಸು ನುಡಿದು ಕರೆದಿದ್ದ. ಅವನ ತುಟಿಗಳು ಅವಳ ಕೊರಳಿನಲ್ಲಿ ಚಿತ್ತಾರ ಮೂಡುತ್ತಲೇ ಇದ್ದವು. ಹೇಳಿ. ಅವತ್ತಿನಂತೆ ಮತ್ತೆ ಇವತ್ತು ನಾವು ಹೊಸದಾಗಿ ಮುದ್ದಿಸೋಣವಾ? ನಾಚಿ ಬಿಟ್ಟಳು ಹುಡುಗಿ. ಬೇಡವೆಂದರೆ ಅವನು ಬಿಟ್ಟನೇನು. ಅರಿವಿಗೂ ಬರುವಾಗ ಮುಂಚೆ ಆಗಲೇ ಹ್ಞೂ ಅಂತ ಉತ್ತರಿಸಿ ಬಿಟ್ಟಳು. ಅವನ ಹಿಡಿತವು ಬಲವಾಗಿತ್ತು. ಇಬ್ಬರ ಪ್ರೀತಿ ಕಡಿಮೆ ಇಲ್ಲ. ಅರ್ಥ ಮಾಡಿಕೊಂಡು ಹೊಂದಿಕೊಂಡು ಹೋಗುವ ಗುಣಕ್ಕೆ ಇಬ್ಬರ ನಡುವೆ ವಿರಹಕ್ಕೆ ಕೆಲಸವೇ ಇಲ್ಲ. ಅವಳನ್ನು ಗಟ್ಟಿಯಾಗಿ ಅಪ್ಪಿದ. ವೇದ ನಡುವಿನ ಮೇಲಿನ ಹಿಡಿತ ಭೇಟಿ ಮಾಡಿದ. ಮಧುರ ಕ್ಷಣದ ಸಮ್ಮಿಲನದ ಸವಿ ಅನುಭವಿಸುವಲ್ಲಿ ನಿರತನಾಗಿದ್ದ. ಮೈ ಮರೆತವಳು ಸಹಕರಿಸುವಾಗ ಅಲ್ಲೊಂದು ಸುಂದರ ರಾತ್ರಿ ಆವರಣಗೊಂಡಿತ್ತು. ಇನ್ನು ಹೊಸ ಜೋಡಿಗಳು ತಮ್ಮ ಹೊಸ ಜೀವನದ ಸಂತಸದ ಮಿಲನದ ಸವಿಯನ್ನು ಆಸ್ವಾದಿಸುತ್ತಿದ್ದರು. ಮಲಗಿರುವ ರಕ್ಷಿತ್ ಎದೆಗೆ ಕಿವಿ ಇಟ್ಟ ಬಿಂದು ಅವನ ನಿದ್ದೆಗೆ ಭಂಗ ತಂದರೆ ತೋಳಿನಲ್ಲಿ ತನ್ನವಳ ಅಪ್ಪಿ ಮಲಗಿದ್ದ ಶ್ರವಣ್, ಪ್ರೆಗ್ನೆಂಟ್ ಇರುವ ಪೂರ್ಣಿ ಕಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ ರಿಷಿ, ಅವಳಿಗೆ ಮುತ್ತಿಟ್ಟು ಹೊಟ್ಟೆ ಬಳಸಿ ಮಲಗಿದ. ವಾರದಿಂದ ಬಿಡುವಿಲ್ಲದೆ ತನ್ನ ತಂಗಿ ಮದುವೆಯಲ್ಲಿ ತೊಡಗಿದ್ದ ಹುಡುಗಿ, ನಿದ್ರೆಗೆ ತೊಂದರೆ ನೀಡದೆ ಅಪ್ಪಿ ಮಲಗಿದ್ದ ಸಂಜು, ಎದೆ ಮೇಲಿನ ಅವನ ಕೈ ಕಿತ್ತಿಸಿದು ತನ್ನ ತಲೆ ಇಟ್ಟ ಹುಡುಗಿ ಅವನ ಕೆನ್ನೆಗೆ ಕಚ್ಚಿದಾಗ ಅಮ್ಮ ರಾಕ್ಷಸಿ ಅಂದ ಕಾರ್ತಿ ಎದ್ದು ಕುಳಿತಿದ್ದ. ಏನೇ ಬಂದಿದ್ದು ನಿಂಗೆ? ರೇಗೆ ಕೇಳಿದಾಗ ಕಣ್ಣು ಮಿಟುಕಿಸಿ ಹುಡುಗಿ, ಕಾರ್ತಿ ನಿದ್ದೆ ಮಾಡ್ತಿದ್ಯಾ ಅಂದವಳನ್ನು ಕಂಡು ತಿಂದು ಹಾಕುವಷ್ಟು ಕೋಪ ಬಂದರೂ ಸುಮ್ಮನಾದ ಹುಡುಗ. ತೆಪ್ಪಗೆ ಮಲ್ಕು ಶ್ರೇಯ, ತಲೆ ಹರಟೆ ಮಾಡಿದರೆ ಅಷ್ಟೆ ಅಂದು ಅವಳನ್ನು ಗಟ್ಟಿಯಾಗಿ ಅಪ್ಪಿದ. ಎದೆ ಮೇಲೆ ಕೈ ಆಡಿಸುತ್ತಾ ಅವನ ನಿದ್ದೆಯನ್ನು ಪೂರ್ತಿಯಾಗಿ ಓಡಿಸಿದ ಹುಡುಗಿ ಅವನ ಜೊತೆ ಸುಂದರ ರಾತ್ರಿಯಲ್ಲಿ ಸೇರುವ ಆಸೆ ತೋರಿದಾಗ ಹುಡುಗ ಅವಳ ಕೆಲಸವನ್ನು ತಾನೇ ಮುಂದುವರೆಸಿದ್ದ. ಎಲ್ಲರೂ ಸಂಗಾತಿ ಜೊತೆ ಕಳೆಯುವ ಕ್ಷಣಗಳನ್ನು ಮನಸಾರೆ ಅನುಭವಿಸುತ್ತಾ ಅದರ ಮಧುರ ಅನುಭೂತಿಯನ್ನು ಪಡೆದುಕೊಂಡು ನೆಮ್ಮದಿಯ ನಿದ್ರೆಗೆ ಜಾರಿದ್ದರು. ಮರುದಿನದಿಂದ ಎಲ್ಲರ ದಿನಚರಿ ಎಂದಿನಂತೆ ಪ್ರಾರಂಭವಾಗಿದೆ. ಹೊಸ ಜೋಡಿಗೂ ಆ ಮನೆಯಲ್ಲಿ ಹೊಸ ದಿನ ಶುಭ ದಿನದಂತೆ ಆರಂಭಗೊಂಡಿದೆ. ರಾತ್ರಿ ಸರಿಯಾಗಿ ನಿದ್ದೆ ಮಾಡದ ವೇದ ಗಾಢವಾಗಿ ಮಲಗಿದ್ದರೆ ಅವನನ್ನು ಎಬ್ಬಿಸಿದ್ದು ಬೆನ್ನ ಮೇಲೆ ಆಟ ಆಡುತ್ತಿದ್ದ ಮಕ್ಕಳು. ಪಪ್ಪ ಅನ್ನುತ್ತಾ ಅವನೊಬ್ಬ ಬೆನ್ನಿನ ಮೇಲೆ ಮುತ್ತಿಟ್ಟು ಎಬ್ಬಿಸುತ್ತಿದ್ದ ಮಕ್ಕಳ ತರಲಿಗೆ ಎಚ್ಚರಗೊಂಡ ವೇದ, ಏನ್ರು ಬಂಗಾರಿಗಳ ನಿಮ್ಮ ಕಾಟ, ಮಲಗೋಕೆ ಬಿಡ್ರು ಅಂದಾಗ ಪ ಅನ್ನುತ್ತಾ ಅವನ ಮುಚ್ಚಿದ ಕಣ್ಣು ಬಾಯಿ ಎಳೆಯುತ್ತಿದ್ದ ಮಗಳು ಅವನ ಪೂರ್ತಿ ನಿದ್ದೆ ಕೆಡಿಸಿದ್ದಳು. ಹೇ ಮುದ್ದು ಅನ್ನುತ್ತಾ ಎದ್ದು ಕುಳಿತು ಅವರನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಮುತ್ತಿಕ್ಕಿದ ವೇದ. ಅವರ ತೊದಲು ಮಾತು ಕೇಳುತ್ತಾ ಇದ್ದವನಿಗೆ ಅರ್ಜೆಂಟ್ ಕೆಲಸ ಅಂತ ಕಾಲ್ ಬಂದಿದ್ದೆ. ಅವರನ್ನು ಕೆಳಗೆ ಇಳಿಸಿ ಅಮ್ಮನನ್ನು ಕರೆದುಕೊಂಡು ಬರುವಂತೆ ತಿಳಿಸಿ ಅಲ್ಲಿಂದ ಸ್ನಾನದ ಕೋಣೆಗೆ ಒಕ್ಕಿದ. ಅಡುಗೆ ಮನೆಯಲ್ಲಿ ಇದ್ದವಳ ಕೈ ಬಿಡದೆ ಮೂವರು ಕರೆದುಕೊಂಡು ಬಂದು ನಿಲ್ಲಿಸಿದ್ದು ರೂಮ್ನಲ್ಲಿ. ಪಾ ಮಾ ಬಾ ಅನ್ನುತ್ತಾ ಸನ್ನೆ ಮಾಡಿದ ಮಕ್ಕಳ ಮಾತು ಅರ್ಥವಾಗಿದೆ ಅವಳಿಗೆ. ವೇದ ಕರೆದಿದ್ರ? ಆಚೆ ನಿಂತು ಕೂಗಿ ಕೇಳಿದಾಗ ಹ್ಞೂ ಅಂದವ ಸ್ವಲ್ಪ ಹೊತ್ತಿಗೆ ಆಚೆ ಬಂದಿದ್ದ. ಏನು ಇವರನ್ನು ಕಳಿಸಿದ್ರೆ ಕರೆಯೋಕೆ? ಏನು ಅಂತ ವಿಷಯ? ನನಗೆ ಯೂನಿಫಾರ್ಮ್ ಕೊಡು, ಡ್ಯೂಟಿಗೆ ಹೋಗಬೇಕು. ಅರೆ ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅತ್ತೆ ಹೇಳ್ತಿದ್ರು. ಕೆಲಸ ಇದೆ, ನೀವೆಲ್ಲ ಹೋಗಿ ಬನ್ನಿ ತಲೆ ಒರೆಸಿಕೊಳ್ಳುತ್ತಲೇ ನುಡಿದ. ವೇದ ಅಂದಳು ಸಪ್ಪಗೆ ಮುಖ ಮಾಡಿ. ಬಂಗಾರಿ ಪ್ಲೀಸ್ ಅರ್ಥ ಮಾಡ್ಕೊ, ಏನೋ ಇಂಪಾರ್ಟೆಂಟ್ ಕೇಸ್ ಇದೆ, ಹೋಗಲೇಬೇಕು ಅಂದಾಗ ಅವನ ಕೆಲಸದ ಒತ್ತಡ ಗೊತ್ತಿರುವ ಹುಡುಗಿ ಮತ್ತೆ ಮಾತಿಲ್ಲದೆ ಅವನ ಯೂನಿಫಾರ್ಮ್ ಕೊಟ್ಟಿದ್ದಳು. ಯೂನಿಫಾರ್ಮ್ ತೊಟ್ಟು ತಲೆ ಬಾಚಿ ಪರ್ಫ್ಯೂಮ್ ಹಾಕಿ ರೆಡಿ ಆದವ. ಬೆಲ್ಟ್ ಹಾಕುತ್ತಾ ಎದುರು ಕ್ಯಾಪ್ ಹಿಡಿದು ಹೆದರು ನಿಂತು ನೋಡುತ್ತಿದ್ದ ತನ್ನ ಮಕ್ಕಳು ಹೆಂಡತಿಯ ಮುದ್ದಿಸಿದ. ಸಂಜೆ ಬೇಗ ಬನ್ನಿ ಮುಖ ಊದಿಸಿ ನುಡಿದವಳ ಹಣೆಗೆ ಹಣೆ ತಾಕಿಸಿ, ಅಷ್ಟೊಂದು ಮಿಸ್ ಮಾಡ್ಕೊಳ್ತಿದ್ದೀರಾ ಟೀಚರಮ್ಮ ಅಂದಾಗ ನೀವು ಬರೋವರೆಗೂ ನನಗೆ ಭಯ. ಅದಕ್ಕೆ. ಯಾಕೆ ಭಯ? ನಿನ್ನ ಗಂಡನ ಮೈ ಮುಟ್ಟೋ ಧೈರ್ಯ ಯಾರಿಗೆ ಇದೆ ಹೇಳು ಅಂದಿದ್ದ ಮೀಸೆ ತಿರುವುತ್ತಾ.
ನಿಮ್ಮನ್ನು ಮುಟ್ಟುವ ಧೈರ್ಯ ಇಲ್ಲ. ಆದರೆ ನಿಮ್ಮನ್ನು ಯಾರಾದರೂ ಹುಡುಗಿ ಆರಿಸಿಕೊಂಡು ಹೋದರೆ ಅಂತ ಭಯ. ಅವಳ ಮಾತಿಗೆ ಗಟ್ಟಿಯಾಗಿ ನಕ್ಕವ ಆರಿಸಿಕೊಂಡು ಹೋದರೂ ಮತ್ತೆ ನಿನ್ನ ಬಳಿ ಬರ್ತಾನೆ ಈ ವೇದ. ನಿಯತ್ತಿಗೆ ಇನ್ನೊಂದು ಹೆಸರು ಮೋಸ ಮಾಡುವ ಹುಡುಗ ಅಲ್ಲ. ಭಯ ಬೇಡಮ್ಮ ಅಂದು ಹೇಳಿದಾಗ ಅವನನ್ನೇ ನೋಡುತ್ತಿದ್ದ ಹುಡುಗಿಗೆ ಅದೇನು ಗರ್ವ, ಆ ನಂಬಿಕೆ, ಇದೇ ನಿಯತ್ತು ಪ್ರಾಮಾಣಿಕತೆ. ನನ್ನವನ ಆಸ್ತಿ ಅನ್ನೋದು ಗೊತ್ತಿದೆ. ಯಾರೇ ಬಂದರೂ ಹೋದರೂ ನಿಮ್ಮ ಮನದಲ್ಲಿ ನನಗೆ ಮಾತ್ರ ಸ್ಥಾನ. ನಾನು ಮಾತ್ರ ಇರೋದು, ಅದರಲ್ಲಿ ಅನುಮಾನವೇ ಇಲ್ಲ ವೇದ. ಅಲ್ಲದೆ ಈಗ ಮಗುವಾಗಿದೆ ಬಿಡಿ, ವಯಸ್ಸಾಗಿದೆ. ಅಂಕಲ್ ಆಗಿದ್ದೀರಾ, ಯಾರು ನೋಡಲ್ಲ ಅಂತ ಗೊತ್ತು ಅಂದಳು. ಬೇಕೆಂದೇ ಕೊನೆ ಲೈನ್ ಒತ್ತಿ ಹೇಳುತ್ತಿದ್ದವಳ ಗುರಾಯಿಸುತ್ತಾ. ವಯಸ್ಸಾದರೂ ಮಕ್ಕಳಾದರೂ ಈ ನಿನ್ನ ವೇದನ ಡಿಮ್ಯಾಂಡ್ ಯಾವತ್ತೂ ಕಡಿಮೆ ಆಗಲ್ಲ ಡಿಯರ್. ಇವನ ರೇಂಜ್ ಬೇರೆ ತಿಳ್ಕೊ. ಚುಂಬಿಸಿ ನುಡಿದವನ ರೀತಿಗೆ ನಗು ಹೆಚ್ಚಾಗಿತ್ತು ಖುಷಿಗೆ. ನಕ್ಕಿದ್ದು ಸಾಕು, ಬಾರಮ್ಮ ಟಿಫನ್ ಕೊಡು ಅನ್ನುತ್ತಾ ಅವಳ ತುಟಿಗೆ ಮುತ್ತಿಟ್ಟು ಮಕ್ಕಳನ್ನು ಕರೆದುಕೊಂಡು ಕೆಳಗೆ ನಡೆದಿದ್ದ. ವೇದ, ಇವತ್ತು ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಅಂದಿದ್ದೆ, ಮರ್ತಿದ್ಯಾ? ಖುಷಿ, ನೀನಾದರೂ ಹೇಳೋದು ಅಲ್ವಾ? ಯೂನಿಫಾರ್ಮ್ ತೊಟ್ಟು ಕೆಳಗೆ ಬಂದವನಿಗೆ ಗದರಿದ್ದಂತೆ ಕೇಳಿದರು ಅಹಲ್ಯ. ಹೇಳ್ದೆ ಅತ್ತೆ, ಆದರೆ ಕೆಲಸ ಅಂತ ಬಂದಾಗ ನಿಮಗೆ ಗೊತ್ತಿಲ್ಲ ನಿಮ್ಮ ಮಗ ಹೇಗೆ ಅಂತ ಅಂದಳು ರಾಗವಾಗಿ. ವೇದ ಏನು ಅಂದರು ಅಹಲ್ಯ ಅವನನ್ನು ನೋಡುತ್ತಾ. ಕೆಲಸವೇ ದೇವರು, ತನ್ನ ಕೆಲಸಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಒಂದೇ ಮಾತಿನಲ್ಲಿ ತಾಯಿ ಮಾತು ನಿಲ್ಲಿಸಿದ ವೇದ. ಅಹಲ್ಯ ಅವನ ಕೆಲಸದ ಪ್ರೇಮ ನಿಂಗೆ ಗೊತ್ತಿರೋದೆ ಅಲ್ವಾ? ಬಿಡು, ಮತ್ತೆ ಏನು ಕೇಳ್ತೀಯ? ನೀನು ಬಾ ಮಗನೇ, ಟಿಫನ್ ಮಾಡು ಕರೆದರು ಕುಸುಮ. ಹಾ ಅತ್ತೆ, ಅವನ ಮದುವೆಯಲ್ಲೇ ಕೆಲಸ ಮಾಡೋದು ಬಿಟ್ಟಿಲ್ಲ, ಫಸ್ಟ್ ನೈಟಲ್ಲಿ ಡ್ಯೂಟಿ ಅಂತ ಹೋಗೋದು ಬಿಟ್ಟಿಲ್ಲ. ಈಗ ಕೇಳ್ತಾನ? ನೀವು ಮತ್ತೆ ಯಾಕೆ ಕೇಳೋದು? ಹೋಗ್ತೀರಾ? ನಾವೆಲ್ಲ ಹೋಗಿ ಬರ್ತೀವಿ ಬಿಡಿ ಅಂದ ಬಿಂದು. ವೇದ, ಬಾರೋ, ನಿಂಗೆ ಇಷ್ಟ ಅಂತ ಪೂರಿ ಸಾಗು ಮಾಡಿದ್ದೀನಿ ಅಂದಾಗ ಅಮ್ಮನ ಮುಖ ನೋಡಿ ಸಾರಿ ಅಮ್ಮ ಅಂದು ಅತ್ತಿಗೆಯನ್ನು ಹಿಂಬಾಲಿಸಿದ ವೇದ ಟಿಫನ್ ತಿನ್ನುತ್ತಾ ಕುಳಿತ. ಅತ್ತೆ, ಅವರ ಕೆಲಸದ ಬಗ್ಗೆ ಗೊತ್ತಿರೋದೇ ಅಲ್ವಾ, ಅದಕ್ಕೆ ನಾನು ಜಾಸ್ತಿ ಏನು ಹೇಳಲಿಲ್ಲ ಅಂದವಳ ನೋಡುತ್ತಾ. ನಿನ್ನ ಗಂಡನ ಕರ್ತವ್ಯ ಪ್ರೇಮ ಎಲ್ಲರಿಗೂ ಗೊತ್ತಿರೋದೆ ಮಗಳೇ, ಹೋಗು ಟಿಫನ್ ಬಡಿಸು ಅಂದು ಕಳಿಸಿದರು. ಅತ್ತಿಗೆ ಕೈತುತ್ತು ಅವನ ಹೊಟ್ಟೆ ಸೇರುತ್ತಿತ್ತು. ಖುಷಿ ಅಲ್ಲಿಗೆ ಬಂದಾಗ, ತಿಂಡಿ ಸೂಪರಾಗಿದೆ ಬಂಗಾರಿ ಅಂದ ಹುಡುಗ ಹೊಟ್ಟೆ ತುಂಬ ತಿಂದಿದ್ದ. ಇನ್ನು ಆಗತಾನೆ ಒಬ್ಬೊಬ್ಬರೇ ಎದ್ದು ಆಚೆ ಬರುತ್ತಿದ್ದರು. ಏನು ವೇದ, ಇವತ್ತು ಡ್ಯೂಟಿನಾ ಅಂತ ಕೇಳಿದ್ದವರೇ ಇಲ್ಲ. ಹ್ಞೂ ಅಂದು ಉತ್ತರಿಸಿದ ವೇದ ಹೊರಗೆ ಹೋಗಿದ್ದ. ಮಗನೇ ಹುಷಾರು, ಅವನ ಮುಖ ಸವರುತ್ತಾ ನುಡಿದ ಕುಸುಮ ಅವರು ಅವನ ಹಣೆಗೆ ಮುತ್ತಿಡುವುದು ಮರೆಯಲಿಲ್ಲ. ಕೇಳಿ ಅಂದ ಖುಷಿ ಹಿಂದೆಯಿಂದ ಬಂದು ನಿಂತಳು. ಏನು ಅಂದುವ ಹಿಂತಿರುಗಿ ನೋಡುತ್ತಾ ಪಾ ಅನ್ನುತ್ತಾ ಬಂದ ಮಕ್ಕಳು ತಡವಿಲ್ಲದೆ ಅವನ ಬಾಯ್ಕೇರಿದರು. ಸಂಜೆ ಬೇಗ ಬನ್ನಿ, ತಡ ಮಾಡಬೇಡಿ ಅಂದವಳಿಗೆ ಗೊತ್ತಿದೆ ಅವನು ಬರೋದು ರಾತ್ರಿ ಅಂತ. ಬೇಗ ಬರೋಕೆ ಟ್ರೈ ಮಾಡ್ತೀನಿ ಬಂಗಾರಿ ಅಂದವ ಮಕ್ಕಳ ಜೊತೆ ಹೆಂಡತಿಗೂ ಮುತ್ತಿಟ್ಟಿದ್ದ. ಅಪ್ಪನಿಗೆ ಪುಟ್ಟ ಬಾಯಲ್ಲಿ ಮುತ್ತಿಟ್ಟು ಕೆಳಗೆ ಇಳಿದವರು ಆಟ ಆಡುತ್ತಾ ಅಲ್ಲಿಂದ ಹೋದರೆ ಅವರನ್ನು ಖುಷಿಯಿಂದ ನೋಡಿದ ವೇದ ತನ್ನವಳಿಗೆ ತಿಳಿಸಿ ಗಾಡಿ ಸ್ಟಾರ್ಟ್ ಮಾಡಿ ಕೈ ಬೀಸಿದ್ದ. ಗೇಟ್ ದಾಟಿ ಮರೆಯಾಗುವವರೆಗೂ ಅಲ್ಲಿಯೇ ನಿಂತಿದ್ದ ಖುಷಿ ಅವನು ಮರೆಯಾಗಿದ್ದೆ ಮಕ್ಕಳೇ ಬನ್ನಿ ಅನ್ನುತ್ತಾ ಅವರನ್ನು ಒಳಗೆ ಕರೆದುಕೊಂಡು ಹೋಗಿದ್ದಳು. ಮನೆಯಲ್ಲಿ ಎಲ್ಲರೂ ದಿನನಿತ್ಯದ ಚಟುವಟಿಕೆಯಲ್ಲಿ ತೊಡಗಿಕೊಂಡರು. ಅವನ ಕೆಲಸ ಎಲ್ಲಿದ್ದರೂ ಹೇಗಿದ್ದರೂ ನಿಲ್ಲದು. ಅದು ನಿರಂತರವಾಗಿ ಪ್ರಾಮಾಣಿಕತೆಯಲ್ಲಿ ಸಾಗುತ್ತಲೇ ಇರುತ್ತದೆ. ಇನ್ನು ಇವರಿಬ್ಬರ ಪ್ರೀತಿ ಎಂದು ಭತ್ತದ ಚಿಲುಮೆಯಂತೆ ಅದೆಷ್ಟೇ ಮುನಿಸು ಕೋಪವಿದ್ದರೂ ಒಂದು ರಾತ್ರಿಗೂ ಮೀರಿಲ್ಲ. ಅಷ್ಟು ಪ್ರೀತಿ ಇಬ್ಬರ ಮಧ್ಯ. ತಮ್ಮ ಮುದ್ದು ಮಕ್ಕಳ ಜೊತೆ ಫ್ಯಾಮಿಲಿ ಸ್ನೇಹಿತರು ಎಲ್ಲರನ್ನೂ ಸುಧಾರಿಸಿಕೊಂಡು ಹೋಗುವ ಅವರಿಬ್ಬರ ಗುಣವೇ ಎಲ್ಲರಿಗೂ ಅಚ್ಚುಮೆಚ್ಚು. ಮನೆಯಲ್ಲಿ ಕೂಡ ಒಂದು ದಿನಕ್ಕೂ ಪುಟ್ಟ ಅಸಮಾಧಾನ ಯಾರ ನಡುವೆಯೂ ಬಂದಿಲ್ಲ, ಮುನಿಸು ಬಂದಿಲ್ಲ. ಹೊಂದಾಣಿಕೆ, ಪ್ರೀತಿ, ಒಗ್ಗಟ್ಟು ಇದೇ ದೊಡ್ಡ ಆಸ್ತಿ ಅನ್ನುವ ಮನಸ್ಸುಗಳು. ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಇರುವ ಪ್ರೀತಿ, ಗೌರವ, ಸಂಬಂಧಕ್ಕೆ ನೀಡುವ ಬೆಲೆ ಇದೇ ದೊಡ್ಡ ಮನೆಯ ದೊಡ್ಡತನದ ನಿದರ್ಶನಗಳು. ಎಷ್ಟು ಕಷ್ಟ ಮೀರಿ ಬಂದ ಸವಾಲು ಎದುರಿಸಿ ಇಬ್ಬರು ದೂರಾಗುವ ಸಂದರ್ಭದಲ್ಲಿಯೂ ಹೃದಯದಲ್ಲಿರುವ ಪ್ರೀತಿ ಕಿಂಚಿತ್ತು ಕಡಿಮೆ ಆಗದೆ ಇದ್ದಿದ್ದೆ ಇಂದಿನ ಖುಷಿಗೆ ಕಾರಣ ಅಂದರೂ ತಪ್ಪಿಲ್ಲ. ಮದುವೆಯ ಮೇಲೆ ಬೇಸರ ಮೂಡಿಸಿಕೊಂಡಿದ್ದವನ ಹೃದಯಕ್ಕೆ ಅಪ್ಪಣೆ ಇಲ್ಲದೆ ಸೇರಿದ ಹುಡುಗಿ ಅವಳು. ಅವನು ಮಾಡುವ ಕೆಲಸವೇ ಇಷ್ಟ ಇಲ್ಲ ಅಂತ ಸಿಡುಕುವ ಹುಡುಗಿಗೆ ಅವನಲ್ಲಿಯೇ ಮೂಡಿದ ಪ್ರೇಮ, ಅಡೆತಡೆ ಮೀರಿ ಒಂದಾದ ಮೇಲೆ ಮೂಡಿದ ಮನಸ್ತಾಪ, ಎಲ್ಲವನ್ನು ಬದಿಗೆ ಸರಿಸಿ ಸುಂದರ ಒಲವಿನ ಪಯಣದಲ್ಲಿ ಒಮ್ಮಿಸಿದ ಪ್ರೀತಿ. ಇವರಿಬ್ಬರ ಪ್ರೀತಿ ಹೀಗೆ ನಿರಂತರವಾಗಿ ಹರಿಯುವ ಒಲವಿನ ಪಯಣವಾಗಿರಲಿ ಎಂದು ನೀವು ಹಾರೈಸಿ. ನಿಮಗೆ ಇಷ್ಟು ಜೋಡಿಗಳಲ್ಲಿ ಯಾವ ಯಾವ ಜೋಡಿ ಇಷ್ಟ ಎಂಬುದನ್ನು ಕಾಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು. ಶುಭಂ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.